ಆತ್ಮೀಯರೇ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ನಾವು ಯೋಗದ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೂ ಯೋಗದ ಪ್ರಕಾರಗಳ ಬಗ್ಗೆ ನೋಡಿದ್ವಿ. ಈಗ ಪತಂಜಲಿಯ ಅಷ್ಟಾಂಗ ಯೋಗ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಯೋಗಗಳಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಅಂತ 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಈ ರಾಜಯೋಗವನ್ನೇ ನಾವು ಅಷ್ಟಾಂಗ ಯೋಗ ಅಂತ ಕರಿತೀವಿ. ಪತಂಜಲಿಯವರು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಯೋಷ್ಟವಂಗಾನಿ ಅಂತ ಹೇಳಿದ್ದಾರೆ. ಅಷ್ಟಾಂಗ ಯೋಗಗಳಲ್ಲಿ ಮುಖ್ಯವಾಗಿ 1ನೇದು ಯಮ, 2ನೇದು ನಿಯಮ, 3ನೇದು ಆಸನ, 4ನೇದು ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ, 6ನೇದು ಧಾರಣ, 7ನೇದು ಧ್ಯಾನ, 8ನೇದು ಸಮಾಧಿ. ಈ 8 ಅಂಶಗಳನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದಾಗ ನಾವು ಯೋಗ ಅಂತ ಕರಿಬಹುದು. ಕೇವಲ ಆಸನವನ್ನು ಅಭ್ಯಾಸ ಮಾಡೋದಾಗಲಿ ಅಥವಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದಾಗಲಿ ಅಥವಾ ಕೇವಲ ಧ್ಯಾನವನ್ನು ಅಭ್ಯಾಸ ಮಾಡೋದಾಗಲಿ ಯೋಗ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪತಂಜಲಿ ಮಹರ್ಷಿಯವರು 8 ಅಂಶಗಳನ್ನು ನೀಡಿದ್ದಾರೆ. ಆ 8 ಅಂಶಗಳನ್ನು ನಾವು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದಾಗ ನಾನೊಬ್ಬ ಯೋಗ ಸಾಧಕ, ಯೋಗ ಶಿಕ್ಷಕ, ಯೋಗಿ ಅಥವಾ ಯೋಗ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಬೋದು. ಈ 1ರಿಂದ 4 ಅಂಶಗಳನ್ನು ನಾವು ಬಾಹ್ಯ ಶಿಸ್ತು ಅಂತ ಕರೆದರೆ 5ರಿಂದ 8ನೇ ಅಂಶಗಳನ್ನು ಆಂತರಿಕ ಶಿಸ್ತು ಅಂತ ಕರಿತೀವಿ. ಈಗ ನಾವು ಅಷ್ಟಾಂಗ ಯೋಗದ ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದು ಯಮ. ಯಮ ಅಂತಂದರೆ ಸಾರ್ವತ್ರಿಕ ನೀತಿ ನಿಯಮಗಳು ಅಥವಾ ನೈತಿಕ ಸೂತ್ರಗಳಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಅಹಿಂಸಾ. ಹಿಂಸೆ ಅಂದರೆ ನೋವು ಕೊಡ್ತಕ್ಕಂಥದ್ದು. ಅಹಿಂಸೆ ಅಂದರೆ ಯಾರನ್ನು ನೋಯಿಸದೇ ಇರತಕ್ಕಂಥ ಒಂದು ವ್ಯವಸ್ಥೆ. 2ನೇದು ಸತ್ಯ. ಯಾವಾಗಲೂ ನಾವು ಸತ್ಯದ ಮಾರ್ಗದಲ್ಲಿ ನಡಿಬೇಕು ಅಂತ ಅಷ್ಟಾಂಗ ಯೋಗ ನಮಗೆ ಹೇಳುತ್ತೆ. 3ನೆಯ ಅಂಶ ಅಸ್ಥೇಯ, ಅಂದರೆ ದುರಾಸೆ ಪಡೆದೇ ಇರತಕ್ಕಂಥದ್ದು. ವ್ಯಕ್ತಿಗೆ ಆಸೆ ಇರಬೇಕು, ಅತಿ ಆಸೆ ದುರಾಸೆ ಇರಬಾರ್ದು ಅಂತ ಇಲ್ಲಿ ಅಷ್ಟಾಂಗ ಯೋಗ ನಮಗೆ ಹೇಳುತ್ತೆ. ಆಮೇಲೆ ಅಪರಿಗ್ರಹ, ಅಂದರೆ ಸಂಗ್ರಹ ಮಾಡದೇ ಇರತಕ್ಕಂಥದ್ದು. ಯಾಕಂದರೆ ನಾವು ಸಂಗ್ರಹ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿರ್ತೀವಿ, ನಮಗೆ ಬೇಕಾದಷ್ಟೇ ನಾವು ಸಂಗ್ರಹಣೆ ಮಾಡಬೇಕು ಅಂತ ಹೇಳುತ್ತೆ. ಆಮೇಲೆ ಕೊನೆಯದಾಗಿ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಏಕಪತಿತ್ವವನ್ನು ಪಾಲನೆ ಮಾಡುವಂಥ ಒಂದು ವ್ಯವಸ್ಥೆ. 2ನೆಯ ಅಂಶ ನಿಯಮ. ನಿಯಮ ಅಂತಂದರೆ ವೈಯಕ್ತಿಕ ಹಾಗೂ ಸಾಮಾಜಿಕ ಶಿಸ್ತಿನ ಬಗ್ಗೆ ಇಲ್ಲಿ ಅಷ್ಟಾಂಗ ಯೋಗ ಹೇಳುತ್ತೆ. ಮೊದಲನೇದಾಗಿ ಶೌಚ. ಶೌಚ ಇದು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗೆ ಸಂಬಂಧಪಟ್ಟ ಹಾಗೆ ಶೌಚವಾಗಿರಬೇಕು ಅನ್ನೋದನ್ನು ಹೇಳ್ಕೊಳ್ತಾ ಹೋಗುತ್ತೆ. 2ನೇದು ಸಂತೋಷ, ಅಂದರೆ ನಾವು ಆದಷ್ಟು ನೆಮ್ಮದಿಯ ಮತ್ತು ತೃಪ್ತಿಕರ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುತ್ತೆ. 3ನೇದು ತಪಸ್ಸು. ಇಲ್ಲಿ ದುಡಿಮೆ ಮತ್ತು ಕಾಯಕದ ಜೀವನದ ಬಗ್ಗೆ ತಿಳಿಸ್ತಾ ಹೋಗುತ್ತೆ. 4ನೇದು ಸ್ವಾಧ್ಯಾಯ. ನಾವು ಬೇರೆಯವರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಹೀಗಾಗಿ ನನ್ನ ಬಗ್ಗೆ ನಾನು ಅಧ್ಯಯನ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಅಷ್ಟಾಂಗ ಯೋಗ ನಮಗೆ ತಿಳಿಸ್ತಾ ಹೋಗುತ್ತೆ. ಕೊನೆಯದಾಗಿ ಈಶ್ವರ ಪ್ರಣಿಧಾನ. ಮೂಢನಂಬಿಕೆ, ಅಪನಂಬಿಕೆಗಳನ್ನು ಬಿಟ್ಟು ಪರಸ್ಪರ ನಮಗೆ ನಂಬಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಇಲ್ಲಿ ಅಷ್ಟಾಂಗ ಯೋಗ ನಮಗೆ ತಿಳಿಸ್ತಾ ಹೋಗುತ್ತೆ. 3ನೆಯ ಅಂಶ ಆಸನ. ದೈಹಿಕವಾಗಿ ಗಟ್ಟಿಯಾಗಿರಲಿಕ್ಕೆ ಮಾಡ್ತಕ್ಕಂಥ ದೇಹದ ನಿಲುವುಗಳು ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ನಾವು ನಿಂತು ಮಾಡುವ ಆಸನಗಳು ಹಾಗೂ ಕುಳಿತು ಮಾಡುವ ಆಸನಗಳು, ಆಮೇಲೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು ಹಾಗೂ ಬೆನ್ನಿನ ಆಧಾರದ ಮೇಲೆ ಮಲಗಿ ಮಾಡುವಂಥ ಆಸನಗಳು, ಇವುಗಳನ್ನು ಹೊರತುಪಡಿಸಿ ಕೂಡ ಇತರೆ ಆಸನಗಳನ್ನು ನಾವು ನೋಡ್ತಾ ಹೋಗ್ಬೋದು. 4ನೆಯ ಅಂಶ ಪ್ರಾಣಾಯಾಮ. ಪ್ರಾಣ ಮತ್ತು ಆಯಾಮ ಅಂದರೆ ಕ್ರಮಬದ್ಧವಾದ ಉಸಿರಾಟದ ಕ್ರಿಯೆಗಳು ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಅನುಲೋಮ, ವಿಲೋಮ, ನಾಡಿ ಶುದ್ಧಿ, ಭ್ರಮರಿ, ಉಜ್ಜಾಯಿ, ಭಸ್ತ್ರಿಕಾ, ಶೀತಲಿ, ಶೀತ್ಕಾರಿ, ಸದಂತ, ಇವುಗಳನ್ನು ಹೊರತುಪಡಿಸಿ ಕೂಡ ಇನ್ನೂ ಅನೇಕ ರೀತಿಯ ಪ್ರಾಣಾಯಾಮಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅಷ್ಟಾಂಗ ಯೋಗದ 5ನೆಯ ಅಂಶ ಪ್ರತ್ಯಾಹಾರ. ಪ್ರತಿನಿತ್ಯದ ಆಹಾರ ಕೂಡ ಅಂತ ಕರೀತಾರೆ. ಇವುಗಳಿಂದ ಇಂದ್ರಿಯಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಹಾಯಕವಾಗುವಂಥದ್ದು. ಅದರಲ್ಲಿ
ಮೊದಲನೇದಾಗಿ ಸಾತ್ವಿಕ ಅಂದರೆ ಸತ್ವ ಅಂತ ಕರಿತೀವಿ. ಎರಡನೇದು ರಾಜಸಿಕ, ರಜಸ ಅಂತ ಕರಿತೀವಿ. ಮೂರನೇದನ್ನು ತಾಮಸಿಕ ಅಥವಾ ತಮಸ ಕೂಡ ಅಂತ ಕರಿತೀವಿ. ಇವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಹಾಯಕ ಆಗುವಂಥದ್ದು. ಆರನೇ ಅಂಶ ಧಾರಣ. ಧಾರಣ ಅಂದರೆ ಕೇಂದ್ರೀಕರಣ, ಅಂದರೆ ವ್ಯಕ್ತಿಯು ತಾನು ಸಾಧಿಸ ಬಯಸುವ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು. ಯಾವುದೇ ಕೆಲಸ ಆಗಿರ್ಬೋದು, ವಿದ್ಯಾರ್ಥಿ ಅಭ್ಯಾಸ ಮಾಡೋದಾಗಿರ್ಬೋದು ಅಥವಾ ನಾವು ಮಾಡುವ ಯಾವುದೇ ಕೆಲಸಗಳು ಆಗಿರ್ಬೋದು. ಏಳನೇ ಅಂಶ ಧ್ಯಾನ. ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಮಾಡುವಂಥ ಒಂದು ವಿಧಾನ. ಧಾರಣದ ಪರಿಪೂರ್ಣವಾದ ಮತ್ತು ಅಂತಿಮ ಸ್ಥಿತಿಯೇ ಧ್ಯಾನ ಅಂತ ಕರಿತೀವಿ. ಅಷ್ಟಾಂಗ ಯೋಗದ ಕೊನೆಯ ಅಂಶ ಸಮಾಧಿ. ಇದು ಸತ್ಯದ ಸಾಧನೆಯಲ್ಲಿ ಮುನ್ನಡೆಯಲಿಕ್ಕೆ ನಮಗೆ ಅನುಕೂಲ ಮಾಡುವಂಥದ್ದು. ಸಾಧಕನ ಕೊನೆಯ ಗುರಿಯೇ ಈ ಸಮಾಧಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.